ಅಂಥದ್ದೊಂದು 2 ಎಕರೆ ಕೊಡ್ಸೋ ಅಂತ ಟೈಮ್ ಬಂದಾಗ ಇವತ್ತು ತಗೊಳ್ಳೆಯ ಅಂದರು. ತಗೊಂಡು ಅವತ್ತು ನನಗೆ ಇಂಥ ಬೋರ್ ಕೊರಿ, ಇಂಥ ಜಾಗಕ್ಕೆ ಇಂಥ ದಿವಸಲೇ ಹೋಗಿ ಕೊರಿ ಅಂತಂದರು. ನೀರು ಕೊಟ್ಟಾಗ ನನ್ನ ಗುರುಗಳು ಅಲ್ಲಿ ಹೋದರೆ ಏನೆಯ 60 ಎಕರೆಗೆ ನೀರು ಕೊಟ್ಟಿದೆಯಲ್ಲಯ್ಯ ಅಂತ ನನ್ನ ಗುರುಗಳು ಹೇಳೋರು. ಫೈನಾನ್ಸಿಗೆ ತಗೊಂಡ್ರೆ 10 ಜನ ಇರ್ತಿತ್ತು, ಆವಾಗ ನಾನು ಅವರಿಗೆಲ್ಲ 10 ಜನಕ್ಕೆಲ್ಲ ಹೇಳಂಗಿರಲ್ಲ ಅಂತ ನಾನು ಕೊಡ್ಬೇಕಾದ್ರೂ ಕೂಡ ಗುರುವೇ ನಾನು ಇವತ್ತು ಕೊಡೋಣ ಅಂದರೆ ಇಂಥ ದಿವ್ಸ ಕೊಡು, ಇವತ್ತು ಕೊಟ್ಟುಬಿಡ ನೀನು ಅಂದರೆ ಅವ್ರು ಹೇಳಿದ ದಿವಸಲೇ ನಾನು ಕೊಡ್ತಿದ್ದೆ. ಆಮೇಲೆ ಕಟ್ಟೆ ನೋಡ ಏನಾಗುತ್ತೆ ಅಂತ ಬಿಚ್ಚಬೇಡ್ಕಣಿ, ಅದನ್ನು ಕಟ್ಟೆ ಒಳ್ಳೇದಾಗ ದುಡ್ಡಿರಲೇ ಇಲ್ದಾಗ ಸಾಲ ತಗೊಳಕ್ಕೆ ಅಂತೇಳಿ ಇದು ಮಾಡಿದೆ. ನಾನು ಆಸ್ತಿ ತಗೊಳಕ್ಕೆ ಅಂತ ಗುರುಗಳು ಕೇಳಿದಾಗ ಸಾಲ ತಗೋಬೇಕು ಅಂತ ಗುರುವೇ ನಾನು ಕುರಿಗಳು ಅದಾವೆ ಮಾರ್ತೀನಿ, ಸೈಟ್ ಐತಿ ಕೊಡ್ತೀನಿ, ಒಂದು ಗದ್ದೆ ಐತಿ ಕೊಡ್ತೀನಿ, ನನಗೇನು ತೋಟ ಮಾಡಬೇಕು ಅನ್ನೋ ಆಸೆ ಐತೆ ಹೊರತು ನನಗಿದಾಗಲ್ಲ, ನಾನು ಮಾಡಬೇಕು ಗುರುವೇ ಅಂತೇಳಂದೆ. ನನಗೆ ಅವತ್ತಿಗೆ ಸಾಲ ಅಂತಕ್ಕದ್ದು ಆದರೂ ಆಗಲಿ ನನಗೆ ಮನೆ ಆಗಲಿ ಮಾರಿ ನನಗೆ ತೋಟ ಮಾಡಬೇಕು ಅಂತ ಆಸೆ ಹೊರ್ತಿದ್ದದ್ದು ಇನ್ಯಾವುದೂ ನನಗೆ ಇದಿರಲಿಲ್ಲ. ಆವಾಗ ಗುರುಗಳ ಹತ್ರಕ್ಕೆ ಹೋದಾಗ ಅವರು ಅಲ್ಲ ಕಣೆಯ, ನೀನು ಮಾರ ಅಂತಕ್ಕದ್ದೇ ಯಾವುದೂ ಇಲ್ಲ, ನೀನು ಕುರೆ ಮಾರ್ತೀನಿ ಅಂದರೂ ನೀನು ಮಾರಂಗಿಲ್ಲ, ನೀನು ಸೈಟ್ ಮಾರ್ತೀನಿ ಅಂದರೂ ನೀನು ಸೈಟ್ ಮಾರಂಗಿಲ್ಲ, ನೀನು ಗದ್ದೆ ಮಾರ್ತೀನಿ ಅಂದ್ರೆ ಆ ಗದ್ದೆ ಸದ್ಯಕ್ಕೆ ಕೊಡಬೇಡ, ನೀನು ಅವ್ರಿಗೆ ಹೆಂಗೆ ಗೊತ್ತಾತೋ ನೀನು ಮಲ್ಕರ್ಜಪ್ಪ ಅನ್ನೋರಿಗೆ ಕೊಡ್ತೀಯಲ್ಲ ಅವ್ರಿಗೆ ಕೊಡಲೇಬೇಡ, ನೀನು ಯಾವ ಕಾರಣಕ್ಕೂ ಕೊಡಬೇಡ, ನೀನು ಕೊಡೋ ಅಂಥದ್ದೇ ಯಾವುದೂ ಇಲ್ಲ, ನೀನು ಯಾವುದನ್ನೂ ಮಾರಂಗಿಲ್ಲ, ನೀನು ತಗೊಳ್ತೀಯ, ನೀನು ಮಾರ ಅಂಥದ್ದು ಯಾವುದನ್ನೂ ಮಾಡಂಗಿಲ್ಲ, ನಿನಗೆ ಕೊಡೋ ಅಂಥ ಪುಣ್ಯಾತಂಬರು ನಿನಗದಾರೆ, ನಿನಗೆ ಇದಾಗತ್ತೆ ಕಣೆಯ ನೀನು ಅಂಥೇಳಿ ನನಗೆ ಅವ್ಯಾವನೂ ಮಾರಕ್ಕೆ ಕೊಡಲಿಲ್ಲ. ಹಂಗೆ ಕೊಡದೇ ಇದ್ದರೂ ಕೂಡ ಅಂಥದ್ದೊಂದು 2 ಎಕರೆ ಕೊಡ್ಸೋ ಅಂಥ ಟೈಮ್ ಬಂದಾಗ ಇವತ್ತು ತಗೊಳ್ಳೆಯ ಅಂದರು. ತಗೊಂಡು ಅವತ್ತು ನನಗೆ ಇಂಥ ಬೋರ್ ಕೊರಿ, ಇಂಥ ಜಾಗಕ್ಕೆ ಇಂಥ ದಿವಸಲೇ ಹೋಗಿ ಕೊರಿ ಅಂತಂದರು. ಅಂಥ ದಿವಸ ಹೋಗಿ ಕೊರೆದಾಗ ನನಗೆ 4-5 ಇಂಚು ನೀರು ಬಂತು, 160 ಅಡಿ. ಆ ನೀರು ಬಂದಾಗ ಅದು ಖುಷಿ ಅಂದ್ರೆ ಹೇಳಬಾರ್ದು. ನನಗೆ ಅವತ್ತಿನ ಕಾಲದಲ್ಲಿ ಈಗ 45 ವರ್ಷದ ಹಿಂದೆ ಈ 24 ಗಂಟೆ ಕರೆಂಟ್, ಇಡೀ ನನ್ನ ಭೂಮಿ ತಾಯಿಗೆ ನನ್ನ ಅಣ್ಣ ತಮ್ಮಗಳದು ನಂದು ಎಲ್ಲ ಸೇರಿ 18 ಎಕರೆ ಜಮೀನಿಗೆ ನೀರಾಯಿತು ನನಗೆ. ನನ್ನ ಗುರುಗಳ ಆಶೀರ್ವಾದದಿಂದ ನನ್ನ ಇಡೀ ಮತ್ತೆ ಬರಗಾಲದಲ್ಲಿ ಒಂದೊಂದು ಬೆಳೆಗೆ ಒಂದೊಂದು ಸರಿ ನೀರ ಇಡೀ ಆ ಸುತ್ತಮುತ್ತಲ ಜಮೀನಿಗೆಲ್ಲ ಒಂದೊಂದು ಅದ ನೀರು ಕೊಟ್ಟೆ. ನೀರು ಕೊಟ್ಟಾಗ ನನ್ನ ಗುರುಗಳು ಅಲ್ಲಿ ಹೋದರೆ ಏನೆಯ 60 ಎಕರೆಗೆ ನೀರು ಕೊಟ್ಟಿದೆಯಲ್ಲಯ್ಯ ಅಂತ ನನ್ನ ಗುರುಗಳು ಹೇಳೋರು. ಇನ್ನು ಕೊಟ್ಟಿದೆಯಲ್ಲಯ್ಯ, ಒಂದೊಂದು ದಿವಸ ಆಗಲಿ ಒಂದೊಂದು ಎಕರೆಗೆ ನೀರು ನಾನು ಕೊಟ್ಟು ಅವತ್ತು ನನ್ನ ಗುರುಗಳು ಕಾಪಾಡಿದ್ರು. ಅವ್ರು ಕೊಟ್ಟು ಭಾಗ್ಯ ನನಗೆ ಹಂಗಿತ್ತು. ಹಂಗಾಗಿ ನೀರುಳ್ಳಿ ಬೆಳ್ಕೊಂಡು ಇದಾಯ್ತು. ಆವಾಗ ತೋಟ ಮಾಡೋಕ್ಕೆ ಅನ್ನೋದು ಜಮೀನು ಸಿಕ್ತಾಗ ಬೋರಿನಾಗೆ ಹಾಕಯ್ಯ ಸಸ್ಯ ಇವತ್ತು ಅಂತಂದರು. ಆವತ್ತಿನಿಂದ ನಾನು ತೋಟ ಮಾಡೋಕ್ಕೆ ನಿಂತ್ಕೊಂಡೆ. ತೋಟ ಮಾಡೋಕ್ಕೆ ನಿಂತ್ಕೊಂಡು ಸಸ್ಯ ಹಾಕಿ 5 ವರ್ಷ ಆಯ್ತು. 5 ವರ್ಷ ಆದಾಗ ಒಂಬಳಿಗೆ ಬಂತು. ಅವತ್ತು ನನ್ನ ಮಕ್ಕಳು ಮದುವೆ ಮಾಡೋಕ್ಕೆ 5 ಜನ ಹೆಣ್ಮಕ್ಳು ಮದುವೆ ಮಾಡಯ್ಯ, ನೀನು ಮದುವೆ ಮಾಡಯ್ಯ ಅಂತ ನನ್ನ ಗುರುಗಳು ಅವತ್ತು ಇದು ಮಾಡಿದರು. ನನಗೆ ಹಂಗೂ ಧೈರ್ಯ ಇಲ್ಲ, ಸಾಲ ಇದೆಲ್ಲದು ಮಾಡಿ ಬೋರ್ ಕೊರೆಸಿ ಮಾಡಿ ಎಲ್ಲದು ಇದ್ದು ಅಲ್ಲಿಗೆ 1 ಲಕ್ಷ ರೂಪಾಯಿ ಸಾಲ ಆಯಿತು. ಸಾಲ ಆದಾಗ ಗುರುವೇ ನಾನು ಹೆಂಗೆ ಅಂದರು. ಇಲ್ಲ ನೀನು ಮಾತು ಕೊಡೆಯ ಅಂತಂದರು. ಕೊಟ್ಟು ಸುಗ್ಗಿ ಮದುವೆ ಮಾಡ್ತೀನಿ ಅಂತ ನಾನು ಇದು ಮಾಡಿದೆ. ಕೂಡಲೇ ನೀರುಳ್ಳಿ ಬೆಳೆ ಆ ವರ್ಷ 80,000 ರೂಪಾಯಿ ನೀರುಳ್ಳಿ ಆಯಿತು. ನೀರುಳ್ಳಿ ಆದ ಕೂಡಲೇ ಗುರುಗಳು ಆತನೆಯ ನೋಡೆ ಇಂಥವ್ರು ಬರ್ತಾರೆ ಕೊಡೆಯ ನೀರುಳ್ಳಿಯ, ನಾನು ಕೊಡ್ಬೇಕಾದ್ರೂ ಕೂಡ ಗುರುವೇ ನಾನು ಇವತ್ತು ಕೊಡೋಣ ಅಂದರೆ ಇಂಥ ದಿವ್ಸ ಕೊಡು, ಇವತ್ತು ಕೊಟ್ಟುಬಿಡ ನೀನು ಅಂದರೆ ಅವ್ರು ಹೇಳಿದ ದಿವಸಲೇ ನಾನು ಕೊಡ್ತಿದ್ದೆ. ನನ್ನ ಗುರುಗಳು ಹೇಳ್ದಲೇ ನಾನು ಯಾವ ಥರಕ್ಕೂ ನಾನು ಒಂದು ಇದು ಮಾಡ್ತಿರಲಿಲ್ಲ. ಇಂಥ ತಗೋ ಅಂದರೆ ನಾನು ತಗೊಳ್ತಿದ್ದೆ. ನೋಡಯ್ಯ, ನೀನು ದುಡ್ಡು ಮನೆಯಾಗ ಇಟ್ಕೋಬೇಡ, ನೀನು ಯಾರು ಸಾಲ ತಗೊಂಡಿದೆಯೋ ಅವ್ರಿಗೆಲ್ಲರಿಗೂ ಹೋಗಿ ಕೊಡು, ಅವರೆಲ್ಲರಿಗೂ ಹೋಗಿ ದುಡ್ಡು ಕೊಟ್ಬಿಟ್ಟು ನೀನು ತಗೋ ಅಂದರು. ಅವ್ರು ಹೇಳ್ದಂತೆ ನಾನು ಗುರುಗಳು ಹೇಳ್ದಂತೆ ನಾನು ಇವತ್ತು ಸಾಲ ತೀರಿಸು, ನಾಳೆಗೆ ನನ್ನ ಮಕ್ಕಳು ಮದುವೆ ಎತ್ತಿತ್ತಪ್ಪ ದುಡ್ಡು ಕೊಡ್ರಿ ಅಂತೇಳಿ ಹೇಳಿ ಕೊಟ್ಟು ನನಗೆ ಕಳಿಸಿದ್ರು. ನಾನು ಅದರಂತೆ ನಾನು ಹೋಗಿ ಅವ್ರಿಗೆ 10,000 20,000 ಕೊಡೋ ಅಂಥವ್ರಿಗೆಲ್ಲರಿಗೂ ದುಡ್ಡು ಕೊಟ್ಟೆ. ನಾನು ಕೊಟ್ಟು ನನ್ನ ಮಕ್ಕಳು ಮದುವೆ ಕೊಡ್ಬೇಕಣ್ರಪ್ಪ ಅಂತಂದೆ.
ಹಂಗಂತೇಳಿ ಹೇಳಿ ಹೇಳಿ ಕೊಟ್ಟು ಬಂದರೂ ಕಡೆಗೆ ಮದುವೆಗೆ ಹತ್ತುತ್ತಲ್ಲ, ಮದುವೆ ಹತ್ತಿದಾಗ ನಾನು ದುಡ್ಡು ಅವ್ರು ಕೇಳಕ್ಕೆ ಹೋದರೆ ಅವರು ನಾನು ಕರೆಕ್ಟಾಗಿ ಕೊಡೋದಂತೂ ಗೊತ್ತು. ನಾನು ಅವ್ರ ಹೋಗಿ ದುಡ್ಡು ಕೇಳಕ್ಕೆ ಹೋದಾಗ ಅವರು ಏನು ಹೇಳಿದರು, ನಾನು ಫೈನಾನ್ಸೇ ಕೊಡಿಸ್ತೀನಿ ದುಡ್ಡಿದ್ದರೆ. ಆದರೂ ಹಂಗನ್ನೋರು. ಹಂಗಂದ್ರು ಏನು ನೋಡಪ್ಪ, ನಾನು ರೈತ, ನನಗೆ ಬೆಳೆ ಆದರೆ ಆಗುತ್ತೆ, ಅಲ್ಲದೆ ಇದ್ರೆ ಇಲ್ಲ. ನೀನು ಒಬ್ಬಾದರೆ ನಾನು ಕಾಲಿಡ್ಕೊಂಡು ಹೇಳ್ಬೋದು, ಫೈನಾನ್ಸಿಗೆ ತಗೊಂಡ್ರೆ 10 ಜನ ಇರ್ತಿತ್ತು, ಆವಾಗ ನಾನು ಅವ್ರಿಗೆಲ್ಲ 10 ಜನಕ್ಕೆಲ್ಲ ಹೇಳಂಗಿರಲ್ಲ ಅಂತ ಹೇಳಿದ್ರು. ಅವರು ಒಪ್ಪಲೇ ಇಲ್ಲ, ಅವ್ರದ್ದೇ ದುಡ್ಡು ಕೊಡೋರು, ಆದರೂ ಫೈನಾನ್ಸಿಗೆ ಲೆಕ್ಕಕ್ಕೆ ಕೊಡ್ತೀವಿ ಅಂದರು. ಆಯಿತು, ನಾನು ಬೇಡ, ನಾನು ತಗೊಳಲ್ಲ ಅಂದೆ. ಹಂಗಾದಾಗ ಗುರುಗಳು ಕಣೆಯ ಇಂತಿಂಥವ್ರು ಇದಾಗ್ತಾರೆ, ಕೊಡ್ತಾರೆ ಕಣೆಯ ಅಂತಂದರು. ಹಂಗಂತಂದಾಗ ನಾನು ನೀರು ಅಂತಕ್ಕದ್ದು ಬರಗಾಲ ಬಂದ್ಬಿಡ್ತಲ್ಲ, ಅಕ್ಕಪಕ್ಕದ ತೋಟದ ಸಾಹುಕಾರಗಳಿಗೆಲ್ಲ ಒಂದೊಂದು ಅದ ನೀರು ಕೊಟ್ಟೆ. ಆ ನೀರು ಕೊಟ್ಟಾಗ ಆವಾಗ ಪುಣ್ಯಾತಂಬರು ಎಲ್ಲರೂ ನಾನು ಕೊಡ್ತೀನಿ ಅನ್ನಕ್ಕೆ ಬಂದರು. ನಾನು 2 ಮಕ್ಕಳು ಮದುವೆ ಮಾಡಬೇಕು ಅಂದರೆ 3 ಲಕ್ಷ ರೂಪಾಯಿ ಬೇಕು. ಅವತ್ತಿನ ಕಾಲದ 3 ಲಕ್ಷ ರೂಪಾಯಿ ಅಂತಂದ್ರೆ ಈಗ 30 ವರ್ಷದ ಹಿಂದೆ ಭಾರಿ ಕಷ್ಟ ಇತ್ತು, ದುಡ್ಡು ಹಂಚ್ಬೇಕಾದ್ರು ಮಾಡ್ಬೇಕಾದ್ರು ಕೂಡ. ಆವಾಗ ನೀರಿಂದ ಇದ್ರ ಮೇಲೆ ನಾನು ಸಾಹುಕಾರಗಳು ವಿಶ್ವಾಸನೆ ಮಾಡ್ದೇನಲ್ಲ, ನಾನು ಸಣ್ಣಕ್ಕೆ ಸಾಲದನಾದ್ರೂ ಇಲ್ಲಿ ನಮ್ಮ ಒಳಾಡಿ ಒಳಗೆ ಸಾಲ ಮಾಡ್ಕೊಂಡಿದ್ದಾನು. ಅವತ್ತಿನ ಇದರಲ್ಲಿ ಸಾಹುಕಾರರುಗಳು ನಾನು ಕೊಡ್ತೀನಿ ಅಂತ, ನಿನ್ನೊಬ್ರು ಒಂದು 25,000 ಕೊಟ್ಟರು. ಇವರು 3 ರೂಪಾಯಿ 4 ರೂಪಾಯಿ ಬಡ್ಡಿಯವರೆಲ್ಲರೂ ಫೈನಾನ್ಸಾಗಿ ಕೊಡಿಸ್ತೀವಿ ಅಂತಾರೆಲ್ಲ ಬಿಟ್ಟಾಯ್ತು. ಆ ಭಗವಂತ ನನ್ನ ಗುರುಗಳ ದಯದಿಂದ ಹೋಗ ಏನು ತರ್ತಕ್ಕೆ ಅಂದಕ್ಕೆ ಹೋಗೋದಕ್ಕೆ 2 ರೂಪಾಯಿ ಬಡ್ಡಿ ಹಂಗೆ ನಾನು 25,000 ಕೊಡ್ತೀನಿ ಅಂತ ನನಗೆ 3-4 ಜನ ನನಗೆ ದುಡ್ಡು ಕೊಟ್ಟರು. ಆ ಕೊಟ್ಟಾಗ ಮಾಡೆ ಮದುವೆ ಅಂತ ನನ್ನ ಗುರುಗಳು ಹೇಳಿದರು. ಅದರಂತೆ ನನ್ನ ಮಕ್ಕಳು ಮದುವೆ ಮಾಡಿ ಆದಮೇಲೆ ತೋಟ ಮಾಡೋಕ್ಕೆ ಅಂತ ಅಂದಾಗ ತೋಟ ಬೆಳೆದೆ, ತೋಟ ಎಲ್ಲ ಆಯ್ತು. ನನ್ನ ಗುರುಗಳಿಗೆ ಇಷ್ಟೆಲ್ಲ ನಾನು ಕೊಡ್ತಾರೆ ಅಂದದ್ದಕ್ಕೆ ನಾನು ಗುರುಗಳ ಮನೆಗೆ ವಾರಕ್ಕೊಂದ್ಸರಿ ನಾನು ಹೋಗ್ಬೇಕಾಯ್ತು. ನಾನು ಬದುಕು ಮಾಡ್ತೀನಿ ಅನ್ನಂಗಿಲ್ಲ. ನನ್ನ ಮಕ್ಕಳು ನನ್ನ ಹೆಂಡ್ರು ಬದುಕು ಮಾಡ್ಕೊಳೋರು, ನಾನು ಬದುಕು ಮಾಡ್ದೇನೆ ಅಲ್ಲ, ನಾನು ಆರಾಮಾಗಿದ್ದಾನೆ. ನಾನು ಗುರುಗಳ ಮನೆಗೆ ವಾರಕ್ಕೊಂದ್ಸರಿ ನಾನು ಹೋಗ್ಲೇಬೇಕಾಯ್ತು. ನಾನು ಹೋಗಿ ಕುತ್ಕೊಂಡೆ ಅಂದರೆ ಮತ್ತು ಅವ್ರು ಎದ್ದು ಹೋಗು ಮುಟ್ಟಲು ನಾನು ಎದ್ದು ಬರಂಗಿಲ್ಲ. ಏನೂ ಇಲ್ಲ ಅಂದರೂ ಕೂಡ ನಾನು ಗುರುಗಳ ಹೋಗಿ ಕುತ್ಕೊಂಡ್ರೆ ನೀನು ಈಗ ಹೋಗಯ್ಯ ಅಂದರೆ ನಾನು ಎದ್ದು ಬರ್ಬೇಕು, ಅಂತ ಹೊರತು ಎದ್ದೇಳಂಗಿಲ್ಲ. ನೀನು ಎಷ್ಟು ಪುಣ್ಯಾತಂಬರು ಬಂದಿದ್ರು ನನಗೆ, ಎಂತೆಂಥ ಶ್ರೀಮಂತರು ಬಂದಿದ್ರು ಇವ್ರ ಕಡೆಯ ಅಂತ ಪುಣ್ಯಾತಂಬರಿಗೆ ಹೇಳೋರು. ಇವನು ಕುತ್ಕೊ ಅಂದ್ರೆ ಕುತ್ಕೊಂತಾನೆ, ಇಲ್ಲಿರು ಅಂದ್ರೆ ಇರ್ತಾನೆ ಅಂತ ನನಗೆ ಭಾರಿ ಬೆಲೆ ಕೊಟ್ಟು ನನ್ನ ಗುರುಗಳು ಇದು ಮಾಡಿದರು. ನಾನು ವಾರಕ್ಕೊಂದ್ಸರಿ ಹೋಗ್ಬೇಕಾದ್ರೆ ಹಂಗೆ ಹೋಗೋದೇನು ಅಂತ ನಾನು ಬೆಣ್ಣೆ ತಗೊಂಡೋಗ್ತಾ ಇದ್ದೆ. ನನ್ನ ಗುರುಗಳು ಅದು ಬೆಣ್ಣೆ ಅವರು ಮನೆಗೆ ಉಪಯೋಗಿಸೋಣಕ್ಕೆ ಹತ್ಕಲ್ಲ. ಅವ್ರು ಎಲ್ಲಿಗೆ ಕಳಿಸೋರೋ ಆ ಪುಣ್ಯಾತಂಬರು ಬಂದರಿಗೆ ಹಂಚೋದಾಗ್ಲಿ, ಯಾವ ದೇವಸ್ಥಾನಕ್ಕೆ ಕಳ್ಸೋದಾಗ್ಲಿ, ಎಲ್ಲಿಗಾದರೂ ನಾನು 5 ಸೇರು 10 ಸೇರು ಬೆಣ್ಣೆ ತಗೊಂಡೋದ್ರು ಕೂಡ ಮತ್ತು ಆ ಗಂಟೆಗೆ ಕಳಿಸ್ತಾ ಇರೋರು. ವಾರ ನಾನು ಬೆಣ್ಣೆ ತಗೊಂಡು ಹೋಗ್ಬೇಕು. ಯಾವ ಪುಣ್ಯಾತಂಬರಾದರೂ ಬೆಣ್ಣೆ ಗೌಡ್ರು ಅನ್ನೋ ರೀತಿಗೆ ನಾನು ತಗೊಂಡು ಹೋದೆ. ನನ್ನ ಗುರುಗಳು ಮಾತ್ರ ಅವರು ಉಪೇಕ್ಷಿರ್ತಿರಲಿಲ್ಲ. ನನಗೆ ಬೆಣ್ಣೆ ದುಡ್ಡು ಮಾತ್ರ ಕೊಡ್ದಲೇ ಕಳಿಸ್ತಿರಲಿಲ್ಲ. ನೀನು ಎಷ್ಟೇ ನಾನು ಇದು ಮಾಡಿದ್ರು ಬೆಣ್ಣೆ ದುಡ್ಡು ಮಾತ್ರ ಕೊಡ್ದಲೇ ಕಳ್ಸಂಗಿರಲಿಲ್ಲ. ಅವ್ರ ಮನೆಯಾಗಿರೋದು ನನಗೆ ಅದು ಅಡಿಕೆ ಬೇಯಿಸ್ತಾ ಇರಲಿ, ಅದು ಒಣಗ್ತಾ ಇರಲಿ, ನಾನು ಯಾವ್ದಾರ ಕೇಳಿದ್ದಕ್ಕಾದ್ರಿಂದ ಒಳ್ಳೇದಾಗುತ್ತೆ ಅಂದರೆ ಅವ್ರ ಕೈಯಲ್ಲಿ ಎತ್ತಿ ಅವ್ರ ಕೈಯಾಗ ಕೊಟ್ಟು ಕಳಿಸಿದರೆ ಅದು ನಾವು ಇಟ್ಕೊಂಡ್ರೆ ನಮಗೆ ಭಾಗ್ಯ ಸಿಕ್ತಂಗೆ ಆಗೋದು. ನನಗೆ ಅವತ್ತು ಹೋದರೂ ಕೂಡ ನಮ್ಮ ಕಾಣಿಕೆ ಮತ್ತೊಂದು ಇಸ್ಕೊಂಡಾರಲ್ಲ. ಅವ್ರು ಕೊಟ್ಟು ದುಡ್ಡು 100 ರೂಪಾಯಿ ಆಗಲಿ, ಅವ್ರು ಏನು ಕೈ ಎತ್ತಿ ಕೊಡ್ತಾರೆ ತಗೊಂಡೋಗಿ ಇಟ್ಕೊಳ್ಳಿ ಅಂದ ದುಡ್ಡು ಇವತ್ತು ನಾವು ಇಟ್ಕೊಂಡಿದ್ದೀವಿ. ನನ್ನ ಮಗನಿಗೂ ಕೂಡ ಕೊಟ್ಟು ಕಳಿಸಿದರೆ ಇವತ್ತು ನನ್ನ ಮಗ ಇಟ್ಕೊಂಡಾದ. ಅದರಿಂದ ಇವತ್ತು ಕೋಟಿಗಟ್ಟಲೆ ನನ್ನ ಮಗ ಮಾಡೋವಷ್ಟು ಚೇಣಿ ಮಾಡ್ತಾನೆ. ಅವ್ರು ಮಾಡೋಗಯ್ಯ ಅಂದದಕ್ಕೆ ಇವತ್ತು ಅಷ್ಟು ಇದಾಗಿ ನನಗೆ 5 ಜನ ಹೆಣ್ಮಕ್ಳು ಮದುವೆ ಮಾಡೋಕ್ಕೂ ಅವ್ರು ಸಹಕಾರ ಮಾಡಿದರು. 5 ಜನ ಹೆಣ್ಮಕ್ಳನ್ನೂ ಅವ್ರು ಕೊಡುವಂದು ಕೊಟ್ಟೆ. ಮತ್ತು 6 ವರ್ಷದೊಳಗೆ 5 ಜನ ಹೆಣ್ಮಕ್ಳು ಮದುವೆ ಮಾಡಿಸಿದ್ರು. ನೀನು ಮಾಡು ಕೊಡು. ಆಮೇಲೆ ನನಗೆ ಮೊದಲು ಫಸ್ಟಿಗೆ ನನ್ನ ಮನೆಯಾಗಿದ್ದಾಗಲೇ ನಮ್ಮ ತಂದೆ ತಾಯಿ ಮನೆ ಹಳೆ ಮನೆನೇ. ನನಗೆ ಮೊದಲು ಹೋದಾಗ ಮನೆಯೇ ನನಗೆ ಯಾಕೋ ಸರಿ ಇಲ್ವನೋ, ನನಗೆ ಯಾಕೆ ಇದಾಗ್ತಾ ಇಲ್ಲ ಅಂತ ನನ್ನ ಮನೆಗೆ ಅಂತಂತ ಹೋದಾಗ ಆವಾಗ ಕಡೆಗೆ ಹೋದ ಕೂಡಲೇ ಗುರುಗಳು ಮನೆ ಏನಿಲ್ಲ ಕಣೆ ಹಂಗಲ್ಲ,
ಮನೇನೂ ಇಲ್ಲ ಅಂತಂದ್ರು. ಅಲ್ಲಿಂದ ಬಂದು ಅವ್ರಂಗಂದ ಮೇಲೆ ನಾನು ಮನೆ ಆಲ್ಟ್ರೇಷನ್ ಮಾಡಿಸಿ ಮತ್ತೊಂದು ಮಾಡಿಸಿ ಇವತ್ತು ಮನೆ ಐತಿ ಅಂದರೆ ನಮ್ಮ ತಾಯಿ ತಂದೆ ಬಾಳಿದ ಮನೆ. ಅದರಲ್ಲಿ ದನ ಕರ ಕುರಿಗಳು ಎಲ್ಲ ಕಟ್ಟಿ ಹಾಕ್ಕೊಂಡು ಒಂದು ಕೊಟ್ಟಿಗೆ ಮನೆ ರೀತಿಗಿತ್ತು. ಹಂಗಂದದ್ದು ಅವತ್ತು ಆಲ್ಟ್ರೇಷನ್ ಮಾಡಿಸಿ ಎಲ್ಲ ಇದು ಮಾಡಿ ಇವತ್ತು ಮಾಡಿದ್ರಾಗ ಅದ್ರಾಗ ನನ್ನ 5 ಜನ ಹೆಣ್ಮಕ್ಳು ಮದುವೆ, ನನ್ನ ಮಗಂದು 6ನೇ ಒಬ್ಬ ಮಗನ ಮದುವೆ, ಇವತ್ತೆಲ್ಲದು ಮಾಡ್ಕೊಂಡು ಇರೋವಷ್ಟು ಅದರಲ್ಲಿ ಕೊಟ್ಟರು, ಅದ್ರಾಗ ಐತಿ ಅಂತ. ಮತ್ತು ನಾನು ತೋಟ ಫಸ್ಟಿಗೆ ಹಾಕಿದೆ, ತೋಟ ಬೆಳೆ ಇಂಥದ್ದು ಕಾಕು ಅಂತಂದರು. ಇಂಥದ್ದು ಕಾಕು ಅಂದಾಗ ಅದೊಂದು ಎಕರೆ ತೋಟಕ್ಕೆ ಹಾಕಿದೆ. ಆ ತೋಟಕ್ಕೆ ಹಾಕಿದಾಗ ಆ ತೋಟ ಒಂದೇ ಸಮಕ್ಕೆ ಬರಲಿಲ್ಲದಾಗ ಅವಾಗ ಕಡೆಗೆ ಏನೇ ಆ ತೋಟ ಕೂಡಿಲ್ವೇ ಅಂದರು. ಅಲ್ಲೇ ಕುತ್ಕೊಂಡು ಕೂಡಿಲ್ವೇ ಅಂದರು. ಇಲ್ಲ ಗುರುವೆ ಕೂಡಿಲ್ಲ. ಸರಿ, ಮತ್ತು ಅವತ್ತಿಗೆ ಅದು ಯಥಾಸ್ತಿ ತೋಟ. ಗುರುನಾಥ ಮನೆಗೆ ಇದೇ ರೀತಿ ಹೋಗಿದ್ದು. ಗುರುನಾಥನೇ ಮಾಡಿರೋ ಹೋಗಿ ಅಲ್ಲಿ ಒಳಗೆ ಹೋಗ್ಬಿಟ್ಟು ಹೊಸದೊಂದು ಅಲ್ಲಿ ಒಳಗಡೆ ಇದ್ದಾರೆ ರೆಗ್ಯುಲರ್ ಇರ್ತಲ್ಲ, ಒಂದು ಒಳ್ಳೆ ವಸ್ತ್ರ ಕೊಡ್ತಾರೆ ಕಣೆಯ, ಟವಲ್ ಥರದ ತಾಂಬರೆ ಅಂತಂದು. ನಾನೇನು ಮಾಡಿದೆ, ಹೋದೆ ಅಲ್ಲಿದ್ದಾನೆ ಕೇಳಿ ವಸ್ತ್ರಕ್ಕೆ ಬೇಕಂತ ಹುಡುಕಿ ಒಂದು ಶಲ್ಯ ಥರದ್ದು ವಸ್ತ್ರ ಕೊಟ್ಟು ಗುರುನಾಥರು ಬಂದು ಕೊಟ್ಟೆ. ನಂಗೆ ಗೊತ್ತಿಲ್ಲ ಯಾಕೆ ಏನು ಅಂತ ಗೊತ್ತಿಲ್ಲ, ತಗೊಂಬರ್ರಿ ಅಂತಂದು ನಾನು ಅಷ್ಟು ಹೇಳಿದ ಕೆಲಸ ಮಾಡಿದೆ. ವಸ್ತ್ರವನ್ನು ಬಿಚ್ಚಿಬಿಟ್ಟು ತಲೆ ಮೇಲೆ ಇಟ್ಕೊಂಡ್ರು, ಒಂದು 5 ನಿಮಿಷ ಇಟ್ಕೊಂಡ್ರು. ಸುಮ್ಮನೆ ವಸ್ತುನೆಲ್ಲ ಸೌರಿರು. ಆಮೇಲೆ ತೆಗೆದು ಲಂಕೆಗೆ ಕೊಟ್ಟರು. ನೋಡಿಯ, ನಿಮ್ಮಲ್ಲಿ ಸೂರಲ್ಲ ಇಲ್ಲ ಕಟ್ಟೆಯ. ನಾನು ಆಗಿನ್ನು ತುಂಬ ಕಷ್ಟದಲ್ಲಿದ್ದೆ. ಇನ್ನೂ ನಾನು ನಮ್ಮ ಸಾಲ ಸೋರುಗಳಿಂದ ಹೊರಗೆ ಬಂದಿತ್ತಿಲ್ಲ ತುಂಬ. ಆಮೇಲೆ ಕಟ್ಟೆ ನೋಡೋಣ ಏನಾಗುತ್ತೆ ಅಂತ, ಬಿಚ್ಚಬೇಡ ಕಣೆ ಇದನ್ನು, ಕಟ್ಟೆ ಒಳ್ಳೇದಾಗುತ್ತೆ ಅಂತ ಹೇಳಿದರು. ಯಾವಲಾರು ದರ್ಶನ ಮಾಡ್ತಿದೆಯಾ, ಯಾವಲಾರು ಹೋದ ಕಡೆ ಕಟ್ಟೆ ಅಂದರು. ನಮ್ಮ ಹಿಂದ್ಗಡೆ ಒಳಗಲ್ಲಿ ತುಡಿಕೆ ಮನೆ ಇದೆ, ಅಲ್ಲಿ ಒಂದು ಸೂರಿಗೆ ಕಟ್ಟಿವು. ಕಟ್ಟೆ ಆಯಿತು. ಸ್ವಲ್ಪ ದಿನ ಆಯಿತು, ಸ್ವಲ್ಪ ಅಡಿಕೆ ಕೊಯ್ಲು ಆಯಿತು. ಒಂದು ಹುಣಸೆ ಫಸಲು, ಒಂದು ಮರ ತುಂಬ ಬಿಡುತ್ತೆ ಚೆನ್ನಾಗಿ. ಹುಣಸೆ ಹಣ್ಣು ಕೆಡ್ಸ್ಕೊಂಬಂದು ಹುಣಸೆ ಹಣ್ಣು ಚಚ್ಚಿಕ್ಕೆ ಮನೆ ಕೆಲಸಕ್ಕೆ ಹೆಣ್ಣಾಳುಗಳೆಲ್ಲ ಬಂದು. ಅದರಲ್ಲೇನಾಗ್ಬಿಟ್ಟಿದೆ, ಹೆಣ್ಣಾಳುವಲ್ಲಿ ಒಬ್ಬ ಜಯ್ಯ ಅಂತ ಆಗ ಯುವತಿ, ಒಂದು ಚಿಕ್ಕ ಮಕ್ಕಳಿದ್ದ 2, ಒಂದು 30 ವರ್ಷದ ಹೆಂಗಸು, ಆಚಾರ ಪೈಕಿ. ಗಂಟಲು ನೋವಾಗಿದೆ, ನೀನು ಉಗುಳು ನುಗ್ಗೋಕ್ಕಾಗಲ್ಲ ಅಂತ ಅವಳಿಗೆ ಆಗಿದೆ. ಆಸ್ಪತ್ರೆಗೆ ಹೋಗಿದ್ದಾಳೆ. ಡಾಕ್ಟ್ರೆಲ್ಲ ನೋಡಿ ಕ್ಯಾನ್ಸರ್ ಅಂತ ಸಸ್ಪೆಕ್ಟ್ ಮಾಡಿದ್ದಾರೆ. ಬಯಾಪ್ಸಿನ ಮಾಡಿಸಿ ಸ್ವಲ್ಪ ಲೈಟಾಗಿ ಕ್ಯಾನ್ಸರ್ ಸ್ಟಾರ್ಟ್ ಆಗಿದೆ, ನೀವು ರೇಡಿಯೇಷನ್ ತಗೋಬೇಕು ಅಂತ ಅಲ್ಲಿ ಹೇಳ್ಬಿಟ್ಟಿದ್ದಾರೆ. ಸ್ಟಾರ್ಟಿಂಗಲ್ಲಿದೆ, ನೀವು ತಗೋಬೇಕು ಹಾಗೆ ಅಂತ. ಅದು ಪಾಪ ಕೂಲಿ ಮಾಡಿ ಹೆಂಗಸು ತುಂಬ ನೊಂದ್ಕೊಂಡು ಭಾರಿ ಗಾಬರಿ ಮಾಡ್ಕೊಂಡಿದೆ. ಆದರೆ ಕೆಲಸಕ್ಕೆ ಬರಲೇಬೇಕು, ಬರ್ತೀಯಾಳೆ. ಮಂಕಾಯಿದ್ಲು. ನಮಗೇನು ಗೊತ್ತಿತ್ತಿಲ್ಲ, ಬಟ್ ಬೇರೆಯವರೆಲ್ಲ ಗೊತ್ತಿತ್ತ, ಅವರ ಸಹೋದ್ಯೋಗಿಗಳಿಗೆಲ್ಲ ಗೊತ್ತಿತ್ತು. ನಮಗೆ ತನಕ ವಿಷಯ ಬಂದಿತ್ತಿಲ್ಲ. ಆವತ್ತೇನಾಗ್ಬಿಟ್ಟಿದೆ, ತುಂಬ ಬಿಸಿಲು. ಹುಣಸೆ ಹಣ್ಣು ಚಚ್ಚಬೇಕಾದ್ರೆ ತುಂಬ ಬಿಸಿಲಾಗಿದೆ. ಅವಳಿಗೆ ಪಾಪ ಮೊದಲೇ ಆರೋಗ್ಯ ಸರಿ ಇಲ್ಲ. ಯಾರೋ ನಮ್ಮನೆ ಒಳಗೆ ಯಾರು ಇತ್ತಿಲ್ಲ, ಹೊರಗಡೆ ಇದ್ದು ಅಂತ ಕಾಣುತ್ತೆ. ಇದನ್ನು ಬಿಚ್ಕೊಂಡ್ಬಿಟ್ಟಿಯಾಳೆ, ಆ ಟವಲ್ ಬಿಚ್ಕೊಂಡ್ಬಿಟ್ಟು ಗುರುನಾಥ ಕೊಟ್ಟಿದ್ದೀನಿ, ಟವಲ್ ಇದೆ ಅಂತ ಕೊಡಕೊಂಬಿಟ್ಟು ತಲೆ ಮೇಲೆ ಹೊದ್ಕೊಂಬಿಟ್ಟು ಎಲ್ಲ ಕೆಲಸ ಆಗಿದೆ. ಕೆಲಸ ಆದ ತಕ್ಷಣ ಅಲ್ಲೇ ಅದು ಮುಡ್ಸಿಟ್ಬಿಟ್ಟು ಎಲ್ಲ ಕಡೆ ಮೂಲೆಯಲ್ಲಿ ಇಟ್ಬಿಟ್ಟು ಹೇಳಿ ಹೋಗಿದ್ದಾಳೆ. ನನ್ನ ತಮ್ಮ ಬಂದಾನು, ಸಂಜೆ ಹೊತ್ತು ಬಂದ ನೋಡಿನೇ ಆ ಟವಲ್ ಕಾಣಿಸ್ತಾ ಇಲ್ಲ. ಆಮೇಲೆ ಅವನಿಗೆ ಅಂತ ಗಾಬರಿ ಆಗಿದೆ, ಗುರುನಾಥ ಕೊಟ್ಟು ಅವಳಿಗೆ ಏನಾಯಿತು ಅಂತ ಗಾಬರಿ ಆಗ್ಬಿಟ್ಟಿದೆ. ಮಾರನೇ ದಿವಸ ಬಂದಾಗ ಕೇಳಿಯಾನೆ, ಇಲ್ಲಿ ಟವಲ್ ಇತ್ತು ಏನಾಯಿತು ಅಂತ. ಅವಳು ಇದ್ದೆ ಹೇಳಿಯಾಳೆ, ರಮಣರೇ ಈ ಥರ ಆಗಿದೆ, ನನಗೆ ತುಂಬ ಬಿಸಿಲಾಯಿತು, ತಡ್ಕೊಳಕ್ಕಾಗಲಿಲ್ಲ, ನಿಮ್ಗೆ ಹುಷಾರಿಲ್ಲ ಗೊತ್ತಿಲ್ವೇ ಅಂತೆಲ್ಲ ಹೇಳಿ ಹೂಕಣ ಮಾತಂದೆ. ಎಲ್ಲಿಟ್ಟಿದ್ದೆ ಹೋಗಳ್ಳಿ ಅಂತಂದು ಅವಳೆಲ್ಲ ಪಾಪ ಒಂದು ಕಡೆ ಮೂಲೆಯಲ್ಲಿ ಮುಡ್ಸಿಟ್ಟಿಯಾಳೆ. ಅಲ್ಲೇ ಇತ್ತು. ಒಗರಿಗಿದ್ದು ಮಾಡಿದೆ ನಮ್ಮ, ಇಲ್ಲ ಒಗದಿಲ್ಲ ಅಂತ ಸದ್ಯ ಗುಡು ಪುಣ್ಯ ಹಾಕಿ ಅಂದ್ಬಿಟ್ಟು ಮತ್ತೆ ತಗೊಂಬಂದು ವಾಪಸ್ ನಂಬ್ತೇ ಬಿಡ್ತಿರೋ ಏನು ಗುರುನಾಥ ಕೃಪೆನೋ ಇದು ಅವಳಿಗೆ ಮನಸ್ಸು ಕೊಟ್ಟೋ ಏನು ಗೊತ್ತಿಲ್ಲ. ಅವಳಿಗೆ ಗಂಟ್ಲು ನೋವು ನಿಧಾನಕ್ಕೆ ಹೀಲಪ್ ಆಗ್ತವೆ. ಏನು ಔಷಧಿನ ಮೆಡಿಕೇಶನ್ ತಗೊಂಡಿಲ್ಲ, ಆ್ಯಕ್ಚುಲಿ ರೇಡಿಯೇಷನ್ ಹಾಕ್ಕೊಂಡು ಹೇಳಿದ್ರು ಅದನ್ನು. ಒಂದು ದಿವ್ಸ ಮತ್ತೆ ಚೆಕಪ್ಗೆ ಹೋದಾಳೆ ಜೊತೆ. ಡಾಕ್ಟ್ರಿಗೆ ಆಶ್ಚರ್ಯ, ಆರಾಮಾಗಿ ಕಣಮ್ಮ, ಏನು ಹೋಗು, ಧೂಳು ಗಿಲಿ ಜಾಸ್ತಿ ಹೋಗಬೇಡ, ಇದರಲ್ಲಿರೋ ಏನು ಬೇಡ ಅಂತ. ಇವತ್ತು ಚೆನ್ನಾಗಿದ್ದಾರೆ ಹೆಣ್ಮಕ್ಳನ್ನ ಮದುವೆ ಮಾಡಿಕೊಟ್ಟು ಚೆನ್ನಾಗಿದ್ದಾರೆ. ಆ ಯುವತಿ ಈಗ ಮಿಡ್ಲ್ ಏಜ್ ಆಗಿದೆ. ಜಯಂತಿ ಅಂತ ಹೆಸರು, ಜಯ ಅಂತ ಕರಿತಿದ್ದು ನಾವು. ಇವತ್ತು ಆರೋಗ್ಯವಾಗಿದ್ದಾಳೆ.
ಮಕ್ಕಳನ್ನೆಲ್ಲ ಮದುವೆ ಮಾಡ್ಕೊಂಡು ಮದುವೆ ಮಾಡಿ ಚೆನ್ನಾಗಿದ್ದಾಳೆ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.